ಈಗ ಇವ್ರು 4 ವರ್ಷ ಇದ್ರಲ್ಲ, 4 ವರ್ಷ ಏನು ಮಾಡಿದ್ರು ಇವರು? ನಾವು 1000 ದಿನದಲ್ಲಿ 5 ಗ್ಯಾರಂಟಿಗಳನ್ನ ಸುಮಾರು 70,000 ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ದೀವಿ. ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ನಿನ್ನೆ ಐತಿಹಾಸಿಕವಾಗಿ 2,30,30,000 ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸನ್ನು ಕೊಡುವಂಥದ್ದು ಮಾಡಿದ್ವಿ. ಭೂ ಗ್ಯಾರಂಟಿ ಯೋಜನೆ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ 7-8 ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೋ ಈಗೇನು ಮಾಡಿದ್ದೀವಿ ಅಂತೇಳಿ. ಇವ್ರು ಏನು ಮಾಡಿದಾರೆ ರೀ ಬಿ ಜೆ ಪಿಯವರು? 4 ವರ್ಷ 3 ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು. ಆ ಪಾಪ ವಿಜೇಂದ್ರ ಅವ್ರಿಗೆ ಹೇಳ್ರಿ, ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ಣ ಟರ್ಮ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪವ್ರನ್ನ ಬಿಟ್ರೆ 2 ಸಲ ಪೂರ್ತಿ ಟರ್ಮ್ ಮಾಡೋಕ್ಕೂ ಬಿಡಲಿಲ್ಲ ಅವ್ರನ್ನ. ನಮಗೂ ಭಾಳ ದುಃಖ ಆಗಿತ್ತು. ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ ನೋಡಿರಲ್ಲ, ಗೊತ್ತಿದ್ರಲ್ಲ ನಿಮ್ಗೆ. ಹೀಗಾಗಿ ಈ ಬಿ ಜೆ ಪಿಯವರಿಂದ ನಾವೇನೂ ಕಲಿಬೇಕಾಗಿಲ್ಲ. ಗ್ಯಾರಂಟಿ ಟೀಕೆ ಮಾಡ್ತಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ. ಯಾರು ಅದೇ ಕೆಲಸ ಮಾಡಲಿ ಅವರು. ಮೊನ್ನೆ ಡಿ ಕೆ ಶಿವಕುಮಾರ್ ದೆಹಲಿಯೊಳಗೆ ಭೇಟಿ, ಸೋನಿಯಾ ಗಾಂಧಿ ಅವರು ಭೇಟಿ ಆದ ನಂತರ ನಾ ಏನು ಹೇಳಬೇಕಾಗಿದೆ ಹೇಳಿದ್ದೀನಿ. ತಪ್ಪೇನಿದೆ ಅದರಲ್ಲಿ? ಅವ್ರು ತಮ್ಮ ಅಭಿಪ್ರಾಯ KPCC ಅಧ್ಯಕ್ಷರದಾರ, ಉಪಮುಖ್ಯಮಂತ್ರಿಗಳದಾರ. ಅವ್ರು ಹೋದಾಗ ತಮ್ಮ ಭಾವನೆಗಳನ್ನ ಹೇಳ್ತಾರೆ, ನಾವು ಹೋದಾಗ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನು ಹೇಳ್ತೀವಿ. ಹೈಕಮಾಂಡ್ ಮ್ಯಾಗೆಲ್ಲ ಹೇಳಿರ್ತೀವಲ್ಲ. CM ಕೂಡ ಅದನ್ನೇ ಹೇಳಿದ್ದಾರೆ, ಹೈಕಮಾಂಡ್ ಫೈನಲ್ ಅಂತ. ಹೌದು, ಮತ್ತೆ ಯಾವಾಗಲೂ ಹೇಳ್ತಾ ಇದ್ದೀವಿ. ಎಷ್ಟು ಸಲ ಹೇಳ್ಬೇಕು ನಿಮಗೆ ಪದೇ ನಮ್ಮ ಬ್ಯಾಸತಿ ಬಿಟ್ಟಿದ್ದೀವಿ ನೀವು ಕೇಳೋದ್ರಿಂದ. ನಾವೀಗ ನೋಡಿ ನಮ್ಮೇನು ಕೇಳೋಕೋಗ್ಬಿಟ್ಟಿದ್ದು. ಲಾಸ್ಟ್ ಟೈಮ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್ ಅಂತಿಮ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.